ವೀಕ್ಷಕರೇ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಂಕರಗೌಡ. ಗೆಳೆಯರೆ, ಕಳೆದ 3-4 ವರ್ಷದಿಂದ ಶುಂಠಿ ರೇಟು ಕಡಿಮೆ ಆಗ್ತಾ ಐತೆ, ಇಳಿಮುಖವಾಗ್ತಾ ಐತೆ. ಇದಕ್ಕೆ ಅನೇಕ ಕಾರಣಗಳಿವೆ. ಕಾರಣಗಳು ಏನೇನು ಅನ್ನೋದನ್ನ ಈ ವಿಡಿಯೋನಲ್ಲಿ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. 2021-22ರಲ್ಲಿ ಕ್ವಿಂಟಾಲ್ಗೆ 6,000ದಿಂದ 8,000 ರೂಪಾಯಿ ರೇಟ್ ಸಿಕ್ತು. ಅದರಿಂದ ಹೆಚ್ಚಿಗೆ ಜನ ಶುಂಠಿ ಬೆಳೆದ್ರು. ಇದರಿಂದ 2023-24ರಲ್ಲಿ 2,000 ರೂಪಾಯಿಂದ 3,000 ರೂಪಾಯಿ ರೇಟ್ಗೆ ಇಳೀತು. ಇದು ಬೇಡಿಕೆಗೆ ಮೀರಿದ ಉತ್ಪಾದನೆ ಆಯಿತು. ಆದ್ರಿಂದ ಮಾರುಕಟ್ಟೆ ಒತ್ತಡ ಹೆಚ್ಚಾಗಿ ಬೆಲೆ ಇಳಿಮುಖವಾಯಿತು. ಕಳೆದ 2-3 ವರ್ಷಗಳಲ್ಲಿ ಉತ್ತಮ ಮಳೆಯಾದ ಕಾರಣ ಬೆಳೆಗೆ ಹಾನಿ ಆಗಲಿಲ್ಲ. ಇದರಿಂದ ವ್ಯವಸಾಯ ಯಶಸ್ವಿಯಾಗಿ ಡಿಮ್ಯಾಂಡ್ಗಿಂತ ಸಪ್ಲೈ ಹೆಚ್ಚಾಯಿತು. ಆದ ಕಾರಣ ಇದು ಬೆಲೆ ಇಳಿಯಕ್ಕೆ ಒಂದು ಕಾರಣವಾಯಿತು. ಕೋವಿಡ್ ನಂತರ ರೆಸ್ಟೋರೆಂಟ್, ಹೋಟೆಲ್, ಎಕ್ಸ್ಪೋರ್ಟ್ ಇವೆಲ್ಲ ಬೇಡಿಕೆಗಳು ತಾತ್ಕಾಲಿಕವಾಗಿ ಕುಸಿತ ಕಂಡು ಔಷಧಿಯ ಬಳಕೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಕೂಡ ದರ ಇಳಿಮುಖವಾಯಿತು. ದೇಶೀಯವಾಗಿ ತಮಿಳುನಾಡು, ಉತ್ತರಾಖಂಡ, ಕೇರಳ, ಮಹಾರಾಷ್ಟ್ರ ಈ ರಾಜ್ಯಗಳಿಂದ ಕೂಡ ಹೆಚ್ಚು ಪ್ರಮಾಣದಲ್ಲಿ ಶುಂಠಿ ಮಾರುಕಟ್ಟೆಗೆ ಬಂತು. ಇದರಿಂದ ಸ್ಥಳೀಯ ಬೆಲೆಯ ಮೇಲೆ ಒತ್ತಡ ಹೆಚ್ಚಾಯಿತು. ಮಾರುಕಟ್ಟೆಯಲ್ಲಿ ಖರೀದಿದಾರರ ಕೊರತೆ ಆಯಿತು. 2022ರಲ್ಲಿ 5,000 ರೂಪಾಯಿಂದ 7,000 ರೂಪಾಯಿ ಇತ್ತು 100 kg, ಅಂದ್ರೆ 1 ಕ್ವಿಂಟಾಲ್. 2023ರಲ್ಲಿ 3,000 ರೂಪಾಯಿಂದ 4,000 ರೂಪಾಯಿ ಆಯಿತು. 2024ಕ್ಕೆ 2,000ದಿಂದ 2,500 ರೂಪಾಯಿ ಆಯಿತು. 2025ಕ್ಕೆ 2,000ದಿಂದ 2,500 ರೂಪಾಯಿಲಿ ನಡೀತಾ ಇದೆ. ಇವಾಗ ಮುಂದೆ ಏನಾಗಬಹುದು? 2025 ಆಗಸ್ಟ್ ಇಂದ ಸೆಪ್ಟೆಂಬರ್ ವರೆಗೆ 1,800ರಿಂದ 2,500 ರೂಪಾಯಿ ಆಗೋ ಚಾನ್ಸ್ ಇದೆ. 2025 ಅಕ್ಟೋಬರ್ ಇಂದ ಡಿಸೆಂಬರ್ ಅಲ್ಲಿ 2,200ರಿಂದ 3,000 ರೂಪಾಯಿ ಆಗಬಹುದು. 2026 ಜನವರಿಯಿಂದ ಮಾರ್ಚ್ ವರೆಗೆ 3,000 ರೂಪಾಯಿಂದ 4,000 ರೂಪಾಯಿ ಆಗಬಹುದು. 2026 ಏಪ್ರಿಲ್ ಇಂದ ಜೂನ್ಗೆ 2,000ರಿಂದ 3,000 ರೂಪಾಯಿ ಬರಬಹುದು. ಮತ್ತೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಶುಂಠಿಯನ್ನು ಉತ್ಪಾದಿಸುವಂತ ದೇಶ ಯಾವುದು ಅಂದ್ರೆ ಅದು ಚೈನಾ. ಜಗತ್ತಿನ 50% ಶುಂಠಿಯನ್ನ ಚೀನಾದಿಂದಲೇ ಎಕ್ಸ್ಪೋರ್ಟ್ ಮಾಡ್ತಾರೆ. ಭಾರತ 2ನೇ ಸ್ಥಾನ ಹಾಗೂ ನೈಜೀರಿಯಾ 3ನೇ ಸ್ಥಾನದಲ್ಲಿದೆ. ಭಾರತದಿಂದ ಎಕ್ಸ್ಪೋರ್ಟ್ ಕಡಿಮೆ ಆಗಲಿಕ್ಕೆ ಕಾರಣಗಳೇನೇನು? ಇದಕ್ಕೆ ಅತ್ಯಂತ ಸ್ಪರ್ಧಾತ್ಮಕವಾದ ದರ. ಅಂದ್ರೆ ಚೈನಾ ನಮಗೆ ಕಾಂಪಿಟೇಷನ್ ಮಾಡ್ತೈತೆ, ನಮಗಿಂತ ಕಡಿಮೆ ರೇಟಿಗೆ ಸಪ್ಲೈ ಮಾಡ್ತೈತೆ. ಆಮೇಲೆ ಎರಡನೇದು ಭದ್ರತೆಯ ಪ್ರಮಾಣ ಪತ್ರದ ಕೊರತೆ. ಅಂತ ಅಂದ್ರೆ ನಾವು ಪ್ಯಾಕಿಂಗ್ ಕರೆಕ್ಟಾಗಿ ಮಾಡೋದಿಲ್ಲ ಇಂಡಿಯಾದವರು, ಅದಕ್ಕೆ ಕರೆಕ್ಟಾಗಿ ಸರ್ಟಿಫಿಕೇಟ್ ಕೊಡೋದಿಲ್ಲ. ಮೂರನೇದು ಕಡಿಮೆ ಗುಣಮಟ್ಟ. ನಾಲ್ಕನೇದು ಸ್ಟೋರೇಜ್, ಲಾಜಿಸ್ಟಿಕ್, ನಾವು ಕೋಲ್ಡ್ ಸ್ಟೋರೇಜ್ ಇಲ್ಲ ನಮ್ಮಲ್ಲಿ. ಇವೆಲ್ಲ ಕಾರಣಗಳಿಂದ ನಾವು ಎಕ್ಸ್ಪೋರ್ಟ್ ಮಾಡೋದು ಕಡಿಮೆ ಆಗಿದೆ. ಎಕ್ಸ್ಪೋರ್ಟ್ ಕಡಿಮೆ ಆದಾಗ ನಾವು ಬೆಳೆದ ಬೆಳೆ ನಮ್ಮ ದೇಶದಲ್ಲೇ ಉಳಿತೈತೆ. ಆದ್ರಿಂದ ಇದನ್ನು ಕೊಂಡುಕೊಳ್ಳೋರು ಇರೋದಿಲ್ಲ. ಆಗ ಬೆಲೆ ಆಟೋಮೆಟಿಕ್ ಆಗಿ ಇಳಿಮುಖವಾಗ್ತೈತೆ. ಎಕ್ಸ್ಪೋರ್ಟ್ ಆದ್ರೆ 7,000 ರೂಪಾಯಿ ಮಾರಬಹುದು. ಎಕ್ಸ್ಪೋರ್ಟ್ ಆಗಲಿಲ್ಲ ಅಂದ್ರೆ ಅದು 2,000ರಿಂದ 3,000 ರೂಪಾಯಿಗೆ ಬರ್ತೈತೆ. ಭಾರತ ಶುಂಠಿಯನ್ನು ಎಕ್ಸ್ಪೋರ್ಟ್ ಮಾಡೋಗಳು ದೇಶಗಳು ಯಾವುವು ಅಂದ್ರೆ ಬಾಂಗ್ಲಾದೇಶ. ಇದು ಭಾರತ ಜಿಂಜರ್ಗೆ ದೊಡ್ಡ ಮಾರುಕಟ್ಟೆ, ಕಡಿಮೆ ದರ, ಸಮೀಪದ ಗಡಿಯಲ್ಲಿದೆ. ಸೌದಿ ಅರೇಬಿಯಾ ಬಹುತೇಕ ಜಿಂಜರ್ ಮಸಾಲಾ ಉತ್ಪನ್ನಗಳಿಗೆ ಉಪಯೋಗ, ಮಸಾಲಾ ರಫ್ತಿಗೆ ಪ್ರಮುಖ ಕೇಂದ್ರ ಸೌದಿ ಅರೇಬಿಯಾ. ದುಬೈ ಮಸಾಲೆ ಆಹಾರ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ, ಭಾರತದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೋಗುತ್ತದೆ. ಕತಾರ್, ಓಮನ್, ಗಲ್ಫ್ ದೇಶಗಳಲ್ಲಿ ಭಾರತೀಯ ಆಹಾರ ದರಗಳಿಂದ ತುಂಬಾ ಬೇಡಿಕೆ ಇದೆ. ಅಮೆರಿಕದ ಸಂಯುಕ್ತ ಸಂಸ್ಥಾನ ಹೆಚ್ಚಿನ ಗುಣಮಟ್ಟದ ಶುದ್ಧ ಜಿಂಜರ್, ಶುದ್ಧ ಶುಂಠಿ ಇವರಿಗೆ ಬೇಕಾಗ್ತೈತೆ. ಪ್ರೊಸೆಸ್ಡ್ ಪೌಡರ್, ಡ್ರೈ ತುಂಬಾ ಇದು ಹೆಚ್ಚಾಗಿ ಬಳಸ್ತಾರೆ ಇವರು. ಇಂಗ್ಲೆಂಡ್ ಭಾರತೀಯ ಆಹಾರದ ಪ್ರಭಾವದಿಂದ ಬೇಡಿಕೆ ಇದೆ ಇಲ್ಲಿಗೆ. ಮಲೇಷಿಯಾ, ಸಿಂಗಾಪುರ್ ಮಸಾಲಾ ಆಧಾರಿತ ಅಡುಗೆಗೆ ಇವು ಹೆಚ್ಚಾಗಿ ಬಳಸ್ತಾರೆ. ಇಂಡೋನೇಷಿಯಾ ಸ್ವಲ್ಪ ಮಟ್ಟದ ಆಮದು ಮಾಡಿಕೊಳ್ತಾರೆ. ಜರ್ಮನಿ, ಫ್ರಾನ್ಸ್, ನೆದರ್ಲ್ಯಾಂಡ್ ಯುರೋಪಿಯನ್ ಮಾರುಕಟ್ಟೆಯಲ್ಲೂ ಭಾರತದ ಶುಂಠಿಗೆ ಉತ್ತಮ ಬೇಡಿಕೆ ಇದೆ. ಶುಂಠಿಯಲ್ಲಿ 4 ತರ ಇದೆ: ಹಸಿರು ಶುಂಠಿ, ಒಣಗಿದ ಶುಂಠಿ, ಶುಂಠಿ ಪೌಡರ್, ಶುಂಠಿ ಪೇಸ್ಟ್. ಈ ರೀತಿಯಾಗಿ ನಾವು ಎಕ್ಸ್ಪೋರ್ಟ್ ಮಾಡಬಹುದು. ಬಾಂಗ್ಲಾದೇಶ 25% ನಮ್ಮಲ್ಲಿ ತಗೊಳ್ತಾರೆ. UAE 15% ತಗೊಳುತ್ತೆ. ಸೌದಿ ಅರೇಬಿಯಾ 10% ತಗೊಳುತ್ತೆ. UK, US 8ರಿಂದ 10% ತಗೊಳ್ತಾರೆ. ಇತರ ರಾಷ್ಟ್ರಗಳೆಲ್ಲ ಸೇರಿ 30% ನಮ್ಮಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಾರೆ. ನಾವು ರೈತರು ಹೆಚ್ಚಾಗಿ ಇದನ್ನ ಗುಣಮಟ್ಟದ ಶುಂಠಿ ಬೆಳೆಯಲಿಕ್ಕೆ ಪ್ರಯತ್ನ ಪಡಬೇಕು. ಜಗತ್ತಿನಲ್ಲಿ ಅತ್ಯುತ್ತಮ ಗುಣಮಟ್ಟದ ಶುಂಠಿ ಬೆಳೆಯುವ ದೇಶಗಳ ಪಟ್ಟಿ ಈ ತರ ಇದೆ. ಭಾರತದಿಂದ ಎಕ್ಸ್ಪೋರ್ಟ್ ಆಗುವಂತ ಶುಂಠಿ ತೀವ್ರ ವಾಸನೆ ಆಗಿರ್ತೈತಿ. ಇದು ಸ್ಟ್ರಾಂಗ್ ಆರ್ಮ್ ಆಗಿರ್ತೈತಿ, ಔಷಧಿಯ ಗುಣ ಹೊಂದಿರ್ತೈತೆ. ಆರ್ಗಾನಿಕ್ ಬೆಳೆಗಾರರು ನಾವಿವು. ಈ 3 ಗುಣಗಳು ನಮ್ಮ ಭಾರತದ ಶುಂಠಿಯಲ್ಲಿದೆ. ಚೈನಾದ ಶುಂಠಿ ಗಟ್ಟಿಯಾಗಿರ್ತೈತೆ, ಗಟ್ಟಿಯಾದ ತೊಳ್ಳೆಯೊಂದಿಗೆ ಗಾತ್ರದಲ್ಲಿ ದಪ್ಪದಾಗಿರ್ತೈತೆ. ಜಾಗತಿಕ ಮಾರುಕಟ್ಟೆಗೆ ತಯಾರಾದ ಟೈಟರ್ ಶುಂಠಿ ಆಗಿರ್ತೈತೆ. ಸೂಕ್ಷ್ಮ ಪ್ರತಿಕ್ರಿಯೆ ಇರ್ತೈತೆ ಇದರಲ್ಲಿ. ನೈಜೀರಿಯಾ ಒಣಗಿದ ಶುಂಠಿ, ಇಲ್ಲಿ ಉತ್ತಮ ಬೇಡಿಕೆ ಇದೆ. ನೇಪಾಳದಿಂದ ಶುದ್ಧ ಹವಾಮಾನದಿಂದ ಉತ್ತಮ ಗುಣಮಟ್ಟದ ಶುಂಠಿ ಬರ್ತೈತೆ. ಅಲ್ಲಿ ಎಕ್ಸ್ಪೋರ್ಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ವಾಸನೆ ಮತ್ತು ಗಾತ್ರ ಎರಡನ್ನೂ ನಾವು ಚೆಕ್ ಮಾಡಿದಾಗ ಭಾರತದ ವಾಸನೆ 5 ಸ್ಟಾರ್ ಅಲ್ಲಿದೆ, ಗಾತ್ರ 3 ಸ್ಟಾರ್ ಇದೆ. ಚೈನಾ ವಾಸನೆಯಲ್ಲಿ 2 ಸ್ಟಾರ್ ಇದೆ, ಗಾತ್ರದಲ್ಲಿ 5 ಸ್ಟಾರ್ ಇದೆ. ನೈಜೀರಿಯಾ ವಾಸನೆಯಲ್ಲಿ 3 ಸ್ಟಾರ್ ಇದೆ, ಗಾತ್ರದಲ್ಲಿ 2 ಸ್ಟಾರ್ ಇದೆ. ಜಮೈಕಾ ವಾಸನೆಯಲ್ಲಿ 4 ಸ್ಟಾರ್ ಇದೆ, ಗಾತ್ರದಲ್ಲಿ
2 ಸ್ಟಾರ್ ಇದೆ. ನೇಪಾಳ ವಾಸನೆಯಲ್ಲಿ 4 ಸ್ಟಾರ್ ಇದೆ. ಗಾತ್ರದಲ್ಲಿ 2 ಸ್ಟಾರ್ ಇದೆ. ಭಾರತದ ಶುಂಠಿ ವಾಸನೆ ಹಾಗೂ ಔಷಧಿಗೆ ಅತ್ಯುತ್ತಮ. ಮಾರುಕಟ್ಟೆಯ ದೃಷ್ಟಿಯಲ್ಲಿ ಚೈನಾದ ಶುಂಠಿ ಅತ್ಯುತ್ತಮ. ಸಾವಯವ ಹಾಗೂ ಮಾರುಕಟ್ಟೆಗೆ ಜಮೈಕಾ ಶುಂಠಿ ಅದೇ ಅತ್ಯುತ್ತಮವಾಗಿದೆ. ಬೆಲೆ ಇಳಿಬೇಕಾದಾಗ ಮತ್ತೊಂದು ಕಾರಣಗಳಿವೆ. ಇದು ಜಾಗತಿಕ ರಾಜಕೀಯ ಸಂಘರ್ಷಗಳು. ರಷ್ಯಾ ಉಕ್ರೇನ್ ಯುದ್ಧ, ಇದರಿಂದ ಸಾಗಾಣಿಕೆಯ ದರ ಹೆಚ್ಚಾಗ್ತೈತೆ. ಇದರಿಂದ ಇನ್ಶೂರೆನ್ಸ್, ಲಾಜಿಸ್ಟಿಕ್ ಅಡಚಣೆಗಳು ಎಲ್ಲ ಇರೋದ್ರಿಂದ ನಾವು ರಫ್ತು ಮಾಡ್ಲಿಕ್ಕೆ ಆಗೋದಿಲ್ಲ, ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ರೇಟ್ ಕಡಿಮೆ ಆಗ್ತೈತೆ. ಪ್ಯಾಲೆಸ್ಟೈನ್ ಇಸ್ರೇಲ್ ಸಂಘರ್ಷ, ಇದು ಮಿಡಲ್ ಈಸ್ಟ್ ಹೋಗ್ತಕ್ಕಂಥ ಮಾರುಕಟ್ಟೆಗೆ ಇದು ದೊಡ್ಡ ಅಡಚಣೆ ಆಗ್ತೈತಿ. ಇದರಿಂದ ನಾವು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆವಾಗ್ಲೂ ದೇಶೀಯವಾಗಿ ದರ ಕಡಿಮೆ ಆಗ್ತೈತೆ. ನೆಕ್ಸ್ಟ್, ಭಾರತ ಸರ್ಕಾರದ ನೀತಿಗಳು. ಇಂಡಿಯನ್ ಎಕ್ಸ್ಪೋರ್ಟ್ ಪಾಲಿಸೀಸ್. ಹಂಗಂತ ಅಂದ್ರೆ MEP, ಮಿನಿಮಮ್ ಎಕ್ಸ್ಪೋರ್ಟ್ ಪ್ರೈಸ್ ಅಂತ. ಕಡಿಮೆ ದರಕ್ಕೆ ರಫ್ತು ನಿಷೇಧ ಮಾಡ್ತಾರೆ. ಅದರಿಂದ ಬೇಡಿಕೆ ಕಡಿಮೆ ಆಗುತ್ತೆ. ಅದರಿಂದ ರೈತರಿಗೆ ಆದಾಯ ಇಳಿಕೆ ಆಗ್ತೈತೆ. ಎಕ್ಸ್ಪೋರ್ಟ್ ಮಾಡೋ ಕಂಪನಿಗಳಿಗೆ ಇವ್ರು ಸಬ್ಸಿಡಿ ಕೊಡೋದು ಸರ್ಕಾರದಿಂದ. ಅವಾಗಿಂದ ಎಕ್ಸ್ಪೋರ್ಟರ್ ಯಾರು ಮುಂದೆ ಬರೋದಿಲ್ಲ ಬೆಳೆಯನ್ನ ಕೊಂಡ್ಕೊಳ್ಳಿಕ್ಕೆ. ಟ್ರೇಡ್ ರಿಲೇಷನ್ಸ್ ಪ್ರಾಬ್ಲಮ್ಸ್ ಅಂದ್ರೆ ವ್ಯಾಪಾರ ಸಂಬಂಧದ ಸಮಸ್ಯೆಗಳು. ಭಾರತ ಬಾಂಗ್ಲಾ ಗಡಿ ಬಿಕ್ಕಟ್ಟು. ಭಾರತದಿಂದ ಬಾಂಗ್ಲಾದೇಶಕ್ಕೆ 25% ಶುಂಠಿ ಇಲ್ಲಿಂದ ನಮ್ಮ ಭಾರತದಿಂದ ರಫ್ತಾಗ್ತಿತ್ತು. ಆದ್ರೆ ಇವತ್ತಿನ ಸ್ಥಿತಿ ನೋಡಿದ್ರೆ ಬಾಂಗ್ಲಾ ಜೊತೆ ಭಾರತದ ಸಂಬಂಧ ಚೆನ್ನಾಗಿಲ್ಲ. ಆದ್ರಿಂದ ಅವರು ಭಾರತದ ಶುಂಠಿಯನ್ನ ಕೊಂಡ್ಕೊಳ್ಳೋದಿಲ್ಲ. ಅವರು ಚೈನಾದ ಕಡೆ ತಿರುಗಬಹುದು. ಹಾಗೂ ಚೈನಾ ಇದು ಶುಂಠಿ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇದರ ಶುಂಠಿ ನಮ್ಮ ಶುಂಠಿಗಿಂತಲೂ ದಪ್ಪವಾಗಿರ್ತೈತೆ. ಇದು ಜಾಗತಿಕ ಮಾರಾಟಕ್ಕೆ ಯೋಗ್ಯವಾಗಿದೆ. ಭಾರತದ ಬೆಲೆಗಿಂತ ಚೈನಾದ ಬೆಲೆ ತುಂಬಾ ಕಡಿಮೆ ಇರ್ತೈತೆ. ಆದ್ರಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ದೇಶಗಳು ಚೈನಾದ ಶುಂಠಿಯನ್ನೇ ಇಂಪೋರ್ಟ್ ಮಾಡ್ಕೊಳ್ತಾರೆ. ಭಾರತದ ಶುಂಠಿಗೆ ಡಿಮ್ಯಾಂಡ್ ಇರೋದಿಲ್ಲ. ಅವಾಗ್ಲೂ ಭಾರತದ ಶುಂಠಿಯ ಬೆಲೆ ಕಡಿಮೆ ಆಗ್ಬಹುದು. ವೀಕ್ಷಕರೇ, ಕೊನೆಯಲ್ಲಿ ಒಂದು ವಿಚಾರ ಹೇಳ್ತಾ ಇದ್ದೀನಿ, ಇದನ್ನ ಗಮನವಿಟ್ಟು ಕೇಳಿ. ಯಾಕೆಂದಾಗ ರೈತ ಬೆಳೆದಂತ ಬೆಳೆಗೆ ಬೆಲೆ ಸಿಗೋದಿಲ್ಲ ಅಂತ ನಾವು ಹೇಳ್ತೀವಿ. ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ರಾಜಕೀಯ ನಡೀತೈತೆ ನೀವು ಕೇಳಿರ್ಬೇಕು. MEP, ಮಿನಿಮಮ್ ಎಕ್ಸ್ಪೋರ್ಟ್ ಪ್ರೈಸ್ ಅಂದ್ರೆ ಕನಿಷ್ಠ ರಫ್ತು ಬೆಲೆ. ಹಂಗಂದ್ರೆ ಏನು? MSP, ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ. ಇವೆರಡಕ್ಕೂ ವ್ಯತ್ಯಾಸ ಐತೆ. ಇದು ಒಂದೊಂದನ್ನ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. MEP ಅಂದ್ರೆ ಸರ್ಕಾರ ಅಥವಾ ನಿರ್ವಹಣಾ ಸಂಸ್ಥೆಗಳು ನಿಗದಿಪಡಿಸುವ ಕನಿಷ್ಠ ಬೆಲೆ. ಅದಕ್ಕಿಂತ ಕಡಿಮೆ ಬೆಲೆಗೆ ಭಾರತವು ಯಾವುದೇ ಉತ್ಪನ್ನವನ್ನು ರಫ್ತು ಮಾಡಲು ಅನುಮತಿಸುವುದಿಲ್ಲ. ಉದಾಹರಣೆ, ಸರ್ಕಾರ ಶುಂಠಿಗೆ 3,000 ರೂಪಾಯಿ ಕ್ವಿಂಟಾಲು MEP ನಿಗದಿಪಡಿಸಿದೆ ಅಂದ್ರೆ ರಫ್ತು ಕಂಪನಿಗಳು 3,000ಕ್ಕಿಂತ ಕಡಿಮೆ ಬೆಲೆಗೆ ಹೊರ ದೇಶಕ್ಕೆ ಶುಂಠಿಯನ್ನು ಮಾರಲು ಸಾಧ್ಯವಿಲ್ಲ. ಇದರ ಅರ್ಥ ಏನಪ್ಪಾ ಅಂತ ಅಂದ್ರೆ, ಶುಂಠಿನ 3,000 ರೂಪಾಯಿಗೆ ನಾನು ತಗೊಳ್ತೀನಿ, ರೈತರಿಂದಲೋ ಮಾರ್ಕೆಟಿಂದಲೋ ತಗೊಂಡು ನಾನು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀನಿ. ಅಮೆರಿಕಾಗೋ, ದುಬೈಗೋ, ಬೇರೆ ಜಪಾನ್ಗೋ ಎಲ್ಲಿಗೋ ಎಕ್ಸ್ಪೋರ್ಟ್ ಮಾಡ್ತೀನಿ. ಆದರೆ 3,000 ರೂಪಾಯಿಂದ ಮೇಲೆ ಮಾರಾಟ ಮಾಡ್ಬೇಕು ನಾನು. ಅದಕ್ಕಿಂತ ಕಡಿಮೆ ರೇಟಿಗೆ ನಾನು ಮಾರಾಟ ಮಾಡೋಂಗಿಲ್ಲ, ಭಾರತ ಸರ್ಕಾರ ಹೇಳ್ತೈತೆ. ಬಟ್ ಆದರೆ ಈ ಮಧ್ಯೆ ಏನಾಗ್ತೈತೆ, ಚೈನಾ ನಾನು 3,000 ರೂಪಾಯಿಗೆ ಮಾರಾಟ ಮಾಡ್ತೀನಿ ಅಂದರೆ ಚೈನಾದವನು 2,800 ರೂಪಾಯಿಗೆ ಸೇಲ್ ಮಾಡ್ತಾ ಇರ್ತಾನೆ. ಅಮೆರಿಕದವನು ಶುಂಠಿ ತಗೊಳ್ತಾನೆ. ಅವನೇನು ಹೇಳ್ತಾ ಇದ್ದಾನೆ, ನನಗೆ ಯಾರು ಕಡಿಮೆ ರೇಟಿಗೆ ಕೊಡ್ತಾರೋ ಅವ್ರ ಹತ್ರ ಶುಂಠಿ ತಗೊಳ್ತೀನಿ ಅಂತ ಹೇಳ್ತಾನೆ. ಆಗ ಚೈನಾದೇನು ಹೇಳ್ತಾನೆ, ಭಾರತ 3,000 ರೂಪಾಯಿ ಹೇಳ್ತಾ ಇದೆಯಾ, ನನಗೆ 2,800 ರೂಪಾಯಿಗೆ ನನಗೆ 1 ಕ್ವಿಂಟಾಲ್ ಕೊಡ್ತೀನಿ ತಗೋಂತಾನೆ. ಆಗ ನಾನು ಫೈಟ್ ಮಾಡೋಕ್ಕಾಗೋದಿಲ್ಲ, ನಾನು ಒಬ್ಬ ಟ್ರೇಡರು, ನಾನು ಎಕ್ಸ್ಪೋರ್ಟರು. ಇಂಡಿಯಾದಲ್ಲಿ ಇದ್ಕೊಂಡು ನಮ್ಮ ರೈತರಿಗೆ ಸಹಾಯ ಮಾಡಬೇಕು ಅಂದಾಗ ನಾನು ಏನು ಮಾಡ್ತೀನಿ, ಅವನು 2,800 ರೂಪಾಯಿಗೆ ಚೈನಾದನ್ನು ಸೇಲ್ ಮಾಡ್ತಾವನೆ ಅಂತ ಅಂದಾಗ ನಾನು 2,700 ರೂಪಾಯಿಗೆ ಸೇಲ್ ಮಾಡ್ತೀನಿ. ಅವಾಗ ಏನಾಗ್ತೈತೆ, ಕಡಿಮೆ ರೇಟ್ನಲ್ಲಿ ನಾನು ಅವನು ಯಾರು ಕಡಿಮೆ ಕೊಡ್ತಾರೋ ಅಮೆರಿಕದ ನಮ್ಮ ಹತ್ರದಿಂದ ನನ್ನ ಶುಂಠಿ ತಗೊಳ್ತಾನೆ. ಅವಾಗ ಏನಾಗ್ತೈತೆ, ನಮ್ಮಲ್ಲಿ ಇರ್ತಕ್ಕಂಥ ಶುಂಠಿ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆದಾಗ ಇಲ್ಲಿ ರೈತರಿಗೆ ಪರ್ಚೇಸ್ ಜಾಸ್ತಿ ಆಗ್ತದೆ. ಪರ್ಚೇಸ್ ಜಾಸ್ತಿ ಆದಾಗ ಏನಾಗ್ತೈತೆ, ಇಲ್ಲಿ ಒಳಗಡೆ ನಿಮಗೆ ರೇಟ್ ಸಿಗುತ್ತೈತೆ. ಆವಾಗ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ನಿಮಗೆ ಇಲ್ಲಿ ತಿನ್ನೋರಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತೈತೆ. ಆಗ ಮಾರುವವನು ಏನು ಮಾಡ್ತಾನೆ, ಆ ರೇಟಿಗೆ ಅಲ್ಲಿಗೆ ಇಂಟರ್ನ್ಯಾಷನಲ್ ಏನು 2,500 ರೂಪಾಯಿ ಮಾರ್ತಾ ಇದೆಯಾ, ಇಲ್ಲಿಗೆ 3,000 ರೂಪಾಯಿಗೆ ಆಗ್ತೈತೆ. ಪರವಾಗಿಲ್ಲ, ಅಲ್ಲಿ ರೈತರಿಗೆ ಬೆಲೆ ಸಿಗ್ತೈತೆ. ಕಳಿಸಿ, ಅಲ್ಲಿ ಎಷ್ಟಾಗ್ತದೆ ನನಗೆ ಅಲ್ಲಿ ಕಾಂಪಿಟೇಟರ್ ರೇಟಿಗೆ ನಾನು ಮಾರಾಟ ಮಾಡ್ತೀನಿ. ಆದರೆ ಅದಕ್ಕೆ ಸರ್ಕಾರ ಏನು ಮಾಡ್ತೈತೆ, ನೀನು ಆ ರೇಟಿಗೆ ಮಾರಬೇಡ, 3,000 ರೂಪಾಯಿಂದ ಕೆಳಗೆ ಇಳಿಬೇಡ ನೀನು ಅಂತಾರೆ. 3,000 ರೂಪಾಯಿಂದ ಕೆಳಗೆ ಇಳಿಲಿಲ್ಲ ಅಂತ ಅಂದಾಗ ಚೈನಾದವನು ಇಲ್ಲ ಬೇರೆ ಯಾವುದೋ ದೇಶದವರು ಕಾಂಪೀಟ್ ಮಾಡ್ತಾರೆ ನಮ್ಮ ಜೊತೆ, ಅವ್ರು ಕಡಿಮೆ ರೇಟಿಗೆ ಕೊಡ್ತಾರೆ, ನಮ್ಮ ಶುಂಠಿನ ಯಾರು ತಗೊಳ್ಳೋದಿಲ್ಲ. ಆಗ ನಾವು ಬೆಳೆದ ಬೆಲೆ ಏನಾಗ್ತೈತೆ, ಇಲ್ಲೇ ಬಿದ್ದಿರ್ತೈತೆ ಬೆಲೆ. ಅವಾಗ ನಿಮಗೆ ಡಿಮ್ಯಾಂಡ್ ಇರಕ್ಕಲ್ಲ ರೇಟು. ಇಲ್ಲಿ ಟ್ರೇಡರ್ಸ್ಗಳು ಅವ್ರಿಗೆ ಬೇಕಾದಷ್ಟು ಎಷ್ಟು ಡಿಮ್ಯಾಂಡ್ ಇರೋದಿಲ್ವ ನಿಮ್ಮ ಶುಂಠಿಗೆ, ಆವಾಗ ಅವ್ರಿಗೆ ಏನು ರೇಟ್ ಇರ್ತೈತೋ ಆ ರೇಟಿಗೆ ಅವ್ರು ಕೊಂಡ್ಕೊಳ್ತಾರೆ, ಅವ್ರಿಗೆ ಬೇಕಾದ ರೇಟ್ಗೆ. ಆಗ ರೈತರಿಗೆ ಬೆಲೆ ಸಿಗೋದಿಲ್ಲ. ಇದನ್ನ ಹೇಳ್ತಾರೆ MEP, ಎಲ್ಲ ರೇಟ್ ಜಾಸ್ತಿ ಆಯ್ತದೆ ಅಂತ. ಆಗೇನು ಮಾಡ್ತಾರೆ, ಅದಕ್ಕೋಸ್ಕರ ಸರ್ಕಾರ ಗೌರ್ಮೆಂಟು ಎಕ್ಸ್ಪೋರ್ಟನ್ನು ಕಡಿಮೆ ಮಾಡಿಸುತ್ತೆ. ಎಕ್ಸ್ಪೋರ್ಟ್ ಕಡಿಮೆ ಆದಾಗ ರೈತರಿಗೆ ಯಾವುದೇ ಬೆಳೆಗೂ ರೈತರಿಗೆ ಬೆಲೆ ಸಿಗೋದಿಲ್ಲ. ಇದು ನಮಗೆ ಗೊತ್ತಾಗೋದಿಲ್ಲ. ಇದು ತುಂಬ ಪೊಲಿಟಿಕಲಿ ಆಗಿರ್ತೈತೆ. ಇದನ್ನೇ MEP ಅನ್ನೋದು. ಇನ್ನೊಂದು MSP, ಮಿನಿಮಮ್ ಸಪೋರ್ಟ್ ಪ್ರೈಸ್
ಕನಿಷ್ಠ ಬೆಂಬಲ ಬೆಲೆ ಇವೆಲ್ಲ ಡೆಲ್ಲಿನಲ್ಲಿ ನಡೀತಾ ಇದೆಯಲ್ಲ, ಈ ರೈತರು ಪಂಜಾಬ್ನ ಅಸ್ಸಾಂ ರೈತರು MSP ಕೊಡಿ ಅಂತ ಕೇಳ್ತಾರಲ್ಲ, ಇದನ್ನೇ MSP ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಅಂತ. MSP ಅಂದ್ರೆ ಸರ್ಕಾರವು ಕೆಲವು ಕೃಷಿ ಉತ್ಪನ್ನಗಳಿಗೆ ನಿಗದಿಪಡಿಸುವ ಕನಿಷ್ಠ ಖರೀದಿ ಬೆಲೆ. ರೈತರು ಬೆಳೆ ಬೆಳೆದಾಗ ಅವರಿಗೆ ಕನಿಷ್ಠ ಈ ಮಟ್ಟದ ಲಾಭ ಸಿಗಬೇಕೆಂಬ ಭರವಸೆ. ಇದೊಂದು ಭರವಸೆಯ ಬೆಲೆ. ಉದಾಹರಣೆ, ಧಾನ್ಯಕ್ಕೆ 2200 ರೂಪಾಯಿ ಕ್ವಿಂಟಾಲು ಅಂತ ತಿಳ್ಕೊಳ್ಳಿ, MSP ನಿಗದಿಪಡಿಸಲಾಗಿದೆ. ಅಂದರೆ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆದರೂ ಸರ್ಕಾರ ರೈತರಿಂದ 2200 ರೂಪಾಯಿಗೆ ಖರೀದಿ ಮಾಡ್ತದೆ. ಇದನ್ನ MSP ಅಂತ ಹೇಳ್ತಾರೆ. ಇದರಿಂದ ಉದ್ದೇಶ ರೈತರಿಗೆ ಹೂಡಿಕೆ ಮೇಲಿನ ಕನಿಷ್ಠ ಲಾಭ ಸಿಗ್ತೈತೆ, ಬೆಲೆ ಕುಸಿತದಲ್ಲಿ ಕಳೆದುಕೊಳ್ಳದಂತೆ ಸುರಕ್ಷಿತವಾಗಿರ್ತೈತೆ, ಕೃಷಿಗೆ ಪ್ರೋತ್ಸಾಹ ಕೊಟ್ಟಂಗಾಗ್ತದೆ. MSP ರೈತರ ಅಂತರಂಗದ ರಕ್ಷಣೆ ಮಾಡಿದಂಗಾಗ್ತದೆ. MEP ರಫ್ತು ನಿಯಂತ್ರಣ ಮೂಲಕ ದೇಶೀಯ ಮಾರುಕಟ್ಟೆ ರಕ್ಷಣೆ ಮಾಡಿದಂಗಾಗ್ತದೆ. ಶುಂಠಿಗೆ ಹಾಗೂ ಇನ್ನು ಕೆಲವು ಅನೇಕ ಬೆಳೆಗಳಿಗೆ MSP ಇವತ್ತಿಗೂ ನಿಗದಿ ಆಗಿಲ್ಲ. ರಾಜ್ಯ ಸರ್ಕಾರವು ನಿಗದಿ ಮಾಡಿಲ್ಲ, ಕೇಂದ್ರ ಸರ್ಕಾರವು ನಿಗದಿ ಮಾಡಿಲ್ಲ. MEP ಯಾವಾಗಲೂ ಒಂದೇ ಸಮನಾಗಿರೋದಿಲ್ಲ. ಕಾಲಕ್ಕೆ ತಕ್ಕಂತೆ ಕೆಲವೊಂದು ಸಾರಿ ಅದನ್ನ ಮೇಲೆ ಕೆಳಗೆ ಮಾಡ್ತಾರೆ. ಅಂದ್ರೆ ಕೆಲವೊಂದು ಸಾರಿ ನಮ್ಮಲ್ಲ ದೇಶದೊಳಗೆ ಪ್ರೊಡಕ್ಷನ್ ಜಾಸ್ತಿ ಆದಾಗ MEPನ ಕಡಿಮೆ ಮಾಡಿ ಕಾಂಪಿಟೇಟಿವ್ ರೇಟ್ಗೆ ಹೊರದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಪ್ರೊಡಕ್ಷನ್ ಕಡಿಮೆ ಆದಾಗ MEPನ ಜಾಸ್ತಿ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಅನ್ನ ಕಡಿಮೆ ಮಾಡ್ತಾರೆ. ಯಾಕೆಂದಾಗ ನಮ್ಗೆ ಡೊಮೆಸ್ಟಿಕ್ ಭಾರತದ ಒಳಗಡೆ ತಿನ್ಲಿಕ್ಕೆ ಬೇಕಾಗ್ತದೆ, ಅದರಿಂದ ಅದನ್ನ ಎಕ್ಸ್ಪೋರ್ಟ್ ಅನ್ನು ಕಡಿಮೆ ಮಾಡ್ತಾರೆ, ಇಲ್ಲಿಯ ಜನರಿಗೆ ಸಪ್ಲೈ ಜಾಸ್ತಿ ಮಾಡ್ತಾರೆ. ಆವಾಗಲೇ ಸ್ವಲ್ಪ ರೇಟು ಕಡಿಮೆ ಆಗ್ತದೆ. ಗೆಳೆಯರೆ, ಈ ಬಾರಿನೂ 2025-26ರಲ್ಲೂ ಶುಂಠಿಯ ರೇಟ್ ಹೆಚ್ಚಿಗೆ ಆಗೋದು ತುಂಬಾ ಡೌಟ್. ಯಾಕೆ ಅಂತ ಅಂದಾಗ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅಮೆರಿಕದ ಟ್ರಂಪ್ ಬೇರೆ ಎಲ್ಲಾ ದೇಶಗಳಿಗೂ ಟ್ರೇಡ್ ವಾರ್ ಮಾಡ್ತಾ ಇದ್ದಾರೆ. ಅಂತ ಅಂದ್ರೆ ಎಲ್ಲರಿಗೂ ಟ್ಯಾಕ್ಸ್ ಆಗ್ತಾ ಇದ್ದಾನೆ. ಆದ್ರಿಂದ ಗೂಡ್ಸಿನ ರೇಟು ಜಾಸ್ತಿ ಆಗ್ತೈತೆ. ಜಾಸ್ತಿ ಆದಾಗ ಕನ್ಸ್ಯೂಮ್ ಮಾಡೋರು ಅಂದ್ರೆ ಅದನ್ನ ಕೊಂಡ್ಕೊಳ್ಳೋರು ಅದನ್ನ ಕೊಂಡ್ಕೊಳ್ಳೋದನ್ನ ಕಡಿಮೆ ಮಾಡ್ತಾರೆ. ಸೊ ಆವಾಗ ನಮ್ಗೆ ಡಿಮ್ಯಾಂಡ್ ಕಡಿಮೆ ಆಗ್ತೈತೆ, ಆವಾಗ ರೇಟುನು ಕಡಿಮೆ ಆಗ್ತದೆ. ಎರಡನೇದು, ರಷ್ಯಾ ಉಕ್ರೇನ್ ವಾರು ನಿಂತಿಲ್ಲ, ಆದ್ರಿಂದ ಅಲ್ಲಿಗೂ ಸರಿಯಾಗಿ ಸಪ್ಲೈ ಆಗೋದಿಲ್ಲ. ಮೂರನೇದು, ಇಸ್ರೇಲ್ ಇರಾನ್ ವಾರು ಕೋಲ್ಡ್ ವಾರ್ ನಲ್ಲಿ ನಡೀತಾ ಇದೆ, ಅದು ಯಾವಾಗ ಬೇಕಾದ್ರೂ ಮತ್ತೆ ಭುಗಿಲೇಳಬಹುದು. ಅದರಿಂದ ಕೆಂಪು ಸಮುದ್ರದಲ್ಲಿ ಹಡಗುಗಳು ಸರಿಯಾಗಿ ಪ್ರಯಾಣ ಮಾಡೋದಿಲ್ಲ. ಮೂರನೆಯದು, ನಮ್ಮ ಪಕ್ಕದ ಬಾಂಗ್ಲಾದೇಶ ನಮ್ಮಿಂದ ತುಂಬಾ ಸರಕುಗಳನ್ನ ಕೊಂಡ್ಕೊಳ್ತಾ ಇತ್ತು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವ್ರಿಗೂ ನಮಗೂ ಸರಿಯಾಗಿ ಬರ್ತಾ ಇಲ್ಲ. ಅದರಿಂದ ಅವರು ನಮ್ಮಲ್ಲಿ ಯಾವುದೇ ಸರಕುಗಳನ್ನ ಕೊಂಡ್ಕೊಳ್ಳೋದಿಲ್ಲ. ಅವರು ಚೈನಾ ಕಡೆ ವಾಲಿದ್ದಾರೆ, ಅಲ್ಲಿಂದ ಶುಂಠಿಯನ್ನು ಕೊಂಡ್ಕೊಳ್ತಾರೆ ಹೊರತು ನಮ್ಮಲ್ಲಿ ಬರಲ್ಲ. ಆದ್ರಿಂದ ಅಲ್ಲೂ ಕನ್ಸಂಪ್ಷನ್ ಕಡಿಮೆ ಆಗ್ತೈತೆ, ಆವಾಗ ನಮ್ಮ ಶುಂಠಿಗೆ ಬೆಲೆ ಇರೋದಿಲ್ಲ. ಇದು ಗೆಳೆಯರೆ, ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಏನಾದ್ರೂ ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.